ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. 3 ದಿನಗಳ ಕಾಲ ತುಮಕೂರಲ್ಲಿ ನಾವು ನಮ್ಮ ಪಕ್ಷದ 24ನೇ ರಾಜ್ಯ ಸಮ್ಮೇಳನವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಭೂ ಸ್ವಾಧೀನ ಕಾಯ್ದೆಗಳಲ್ಲಿ ಬದಲಾವಣೆಯನ್ನು ತರಬೇಕು. ಕಾರ್ಮಿಕರ ಹಕ್ಕುಗಳೇನಿದೆ, ಸ್ಥಳೀಯವಾಗಿ ಉದ್ಯೋಗ ಮತ್ತು ಕಾಯಂ ಉದ್ಯೋಗದ ಸೃಷ್ಟಿಗೆ ಹೆಚ್ಚು ರಾಜ್ಯ ಸರ್ಕಾರ ಗಮನವನ್ನು ಕೊಡಬೇಕು. ಆ ರೀತಿಯೊಳಗೆ ಕಾರ್ಮಿಕರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸುವಂಥ ಹೋರಾಟಗಳನ್ನು ಮುಂದಿನ 3 ವರ್ಷಗಳಲ್ಲಿ ನಾವು ರೂಪಿಸಲಿಕ್ಕಿದ್ದೀವಿ. ಒಟ್ಟಾರೆಯಾಗಿ ಹೊಸ ಆರ್ಥಿಕ ನೀತಿಗಳೇನಿದೆ, ಅದರಲ್ಲಿ ಕಾರ್ಪೊರೇಟ್ ಪರ, ಬಂಡವಾಳಗಾರರ ಪರವಾದಂತಹ ಆರ್ಥಿಕ ನೀತಿಗಳೇನಿದೆ, ಅದರ ವಿರುದ್ಧ ಜನಪರ ಪರ್ಯಾಯ ನೀತಿಗಾಗಿ CPIM ಪಕ್ಷ ಹೋರಾಟಗಳನ್ನು ನಡೆಸಲಿಕ್ಕೆ ಭಾಳ ಮುಖ್ಯವಾಗಿ ಈ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯದಲ್ಲಿ ಇವತ್ತು ರೈತರು, ಕೂಲಿಕಾರರು, ಕಾರ್ಮಿಕರು, ದುಡಿಯುವಂಥ ಜನ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀತಿಗಳಿಗೆ. ಹೀಗಾಗಿ ಆ ಜನರನ್ನು ಅವರಿಂದ ಬಿಡುಗಡೆ ಮಾಡಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಕರ್ನಾಟಕದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಒಂದು ಶಕ್ತಿಗಳ ರಾಜಕೀಯವನ್ನು ಬಲಪಡಿಸುವಂಥ ಉದ್ದೇಶದಿಂದ ಇವತ್ತು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಭಾರಿ ತೀವ್ರವಾಗಿ ಜಾರಿಯಾಗ್ತಿರುವಂತಹ ನವ ಉದಾರೀಕರಣ ನೀತಿಗಳೇನಿದೆ, ಇದು ಸಂಪೂರ್ಣವಾಗಿ ಬಂಡವಾಳದ ಪರ ಮತ್ತು ವಿದೇಶಿ ಸ್ವದೇಶಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವಂತಹ ನೀತಿಗಳಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ಕಾರ್ಪೊರೇಟ್ ಪರ ಆರ್ಥಿಕ ನೀತಿಗಳೇನಿದೆ, ಅದರಲ್ಲಿ ಭಾರಿ ಮುಖ್ಯವಾಗಿ ಉದಾರೀಕರಣ, ಖಾಸಗೀಕರಣ ಅನ್ನುವಂತಹ ಈ ನೀತಿಗಳೇನಿದೆ, ಇದರ ವಿರುದ್ಧ ಜನಪರ ಪರ್ಯಾಯ ನೀತಿಗಳನ್ನು ಜಾರಿಗೆ ತರಬೇಕಾಗಿದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳನ್ನೇ ಮುಂದುವರಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜನಸಾಮಾನ್ಯರು ಇವತ್ತು ಜಾತಿವಾದ, ಕೋಮುವಾದದ ಆಚೆ ನಿಂತು ಇವತ್ತು ತಮ್ಮ ಪ್ರಶ್ನೆಗಳಿಗೋಸ್ಕರ, ಭಾಳ ಮುಖ್ಯವಾಗಿ ಭೂಮಿ ಪ್ರಶ್ನೆ, ಕೂಲಿ ಪ್ರಶ್ನೆ, ಕನಿಷ್ಠ ವೇತನದ ಪ್ರಶ್ನೆ, ಗುತ್ತಿಗೆ ಪದ್ಧತಿ ರದ್ದತಿಯ ವಿರುದ್ಧ, ಹಾಗೆಯೇ ಕೋಮುವಾದದ ವಿರುದ್ಧ ಸೌಹಾರ್ದತೆಯ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆ ವಿಷಯಗಳನ್ನು ಜನರ ನಡುವೆ ತೆಗೆದುಕೊಂಡು ಹೋಗಿ ಚಳುವಳಿಗಳನ್ನು ಕೂಡ ಬಲಗೊಳಿಸಬೇಕು ಅಂತೇಳಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ.